ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಇನ್ಫಾರ್ಮೇಶನ್ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡುತ್ತೇನೆ. ಸೊ ಇವತ್ತಿನ ವಿಡಿಯೋನ ಟೈಟಲ್ ನೀವು ನೋಡಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿಲ್ ರಿಪ್ಲೇಸ್ ಟೀಚರ್. AI ಟೆಕ್ನಾಲಜಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ವಿಡಿಯೋ ಟೈಟಲ್ ನಿಮ್ಗೆ ಗೊತ್ತಿರ್ಬೋದು. ಸೊ ನಮಗಿರೋ ಒಂದು ಹೆದರಿಕೆ ಅಂದರೆ AI ವಿಲ್ ರಿಪ್ಲೇಸ್ ಟೀಚರ್ ಅಂತ. ಸೊ ವಿಡಿಯೋ ಟೈಟಲ್ ನಾನು ಹಾಕಿದ್ದೇನೆ. ಇಂದಿನ ದಿನಮಾನಗಳಲ್ಲಿ ತಂತ್ರಜ್ಞಾನದಲ್ಲಿ ತುಂಬಾ ರೀತಿಯ ಬದಲಾವಣೆ ಆಗ್ತಿದ್ದಾವೆ. ಸೊ ಈಗ ಯಾವ ಥರ ಬದಲಾವಣೆಗಳು ಅಂದರೆ, ಕೆಲವು ದಿನಗಳ ಹಿಂದೆ ಕೇರಳದ ಒಂದು ಶಾಲೆಯಲ್ಲಿ ಒಂದು ರೋಬೋಟ್ನ ಆಸ್ ಅ ಟೀಚರ್ ಅಂತ ಅವರು ರಿಪ್ಲೇಸ್ ಮಾಡ್ತಾರೆ. ಸೊ ಅಂದರೆ ಶಿಕ್ಷಕರು ಮಾಡೋ ಕೆಲಸವನ್ನ ಒಂದು ರೋಬೋಟಿಕ್ ಕೆಲಸ ಕೊಟ್ಟು ಒಂದು ರೋಬೋಟ್ ಟೀಚರ್ ಬಂದು ಮಕ್ಕಳಿಗೆ ಪಾಠ ಮಾಡುತ್ತೆ. ಆ ವಿಡಿಯೋ ನೋಡಿ ನನಗೆ ಸ್ವಲ್ಪ ಗಾಬರಿ ಆಯಿತು. ಯಾಕಂದ್ರೆ ಬೇಸಿಕಲಿ ನಾನು ಒಬ್ಬ ಶಿಕ್ಷಕನಾಗಿ ಈ ತಂತ್ರಜ್ಞಾನದ ಏನು ಬದಲಾವಣೆ ಆಗ್ತಿದೆ ಅಲ್ವಾ, ಶಿಕ್ಷಕನಾಗಿ ಒಂದು ಶಿಕ್ಷಕನ ಜಾಗವನ್ನ ಒಂದು AI ರೋಬೋಟ್ ಬಂದು ರಿಪ್ಲೇಸ್ ಮಾಡಿದ್ರೆ ಶಿಕ್ಷಕನ ಕೆಲಸ ತೊಂದರೆಯಲ್ಲಿದೆನಾ ಅಂತ ಅನ್ಸ್ಬಿಡ್ತು ನನಗೆ. ಸೊ ಕೆಲವೊಂದು ICSE CBSE ಶಾಲೆಗಳು ಅಪ್ಪಿತಪ್ಪಿ ನಾಳೆ ದಿನಮಾನಗಳಲ್ಲಿ ಶಿಕ್ಷಕರ ಬದಲಿಗೆ ರೋಬೋಟ್ಗಳನ್ನ ತಂದು ಶಾಲೆಯಲ್ಲಿ ಪಾಠ ಮಾಡ್ಲಿಕ್ಕೆ ಹಚ್ಚಿದ್ರೆ ನಮ್ಮ ಪರಿಸ್ಥಿತಿ ಏನಪ್ಪ ಅನ್ನೋದು ನಮಗೆ ಚಿಂತೆ ಆಯಿತು. ಯಾಕಂದ್ರೆ ಇದು ಒಂದು ತುಂಬಾ ಮುಖ್ಯ ವಿಚಾರ. ತಂತ್ರಜ್ಞಾನದ ತುಂಬಾ ಬೆಳವಣಿಗೆ ಆಗ್ತಾ ಇದೆ. ಸೊ ಇನ್ನು ದಿನಮಾನಗಳಲ್ಲಿ ನಾವು ನೋಡ್ತಾ ಹೋಗ್ಬಿಟ್ರೆ ತುಂಬಾ ಡೆವಲಪ್ಮೆಂಟ್ ಆಗಿದೆ. ತುಂಬಾ ಡೆವಲಪ್ಮೆಂಟ್ ಆಗಿದೆ. ಇಂಡಿಯಾದ ಫಸ್ಟ್ ಜನರೇಟಿವ್ AI ಟೀಚರ್ ಅಂತ ಈ ರೋಬೋ ಕರ್ಸ್ಕೋತು. ಈ ರೋಬೋ ಹೆಸರು ಐರಿಸ್ ಅಂತ, ಆಯ್ತಾ. ಐರಿಸ್ ರೋಬೋ ಟೀಚರ್ ಅಂತ ನಾವು ಹೇಳ್ತೇವೆ. ಕೇರಳದ ತಿರುವನಂತಪುರಂನ KTCT ಅನ್ನೋ ಒಂದು ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ, ಒಂದು ಶಿಕ್ಷಕನ ಬದಲಾಗಿ ಒಂದು ರೋಬೋಟ್ನ ಕ್ಲಾಸ್ ರೂಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮಾರ್ಕರ್ ಲ್ಯಾಬ್ ಎಜುಟೆಕ್ ಕಂಪನಿ ಅವರು ಈ ಒಂದು ರೋಬೋನ ಸಿದ್ಧಪಡಿಸಿದ್ದಾರೆ. ಆ ಶಾಲೆಯ ಮಂಡಳಿ ಏನ್ ಮಾಡುತ್ತೆ, ಆ ರೋಬೋನ ತಂದು ಕ್ಲಾಸಲ್ಲಿ ಬಿಡುತ್ತೆ ಮುಖ ಜೊತೆ ಇಂಟ್ರಾಕ್ಷನ್ ಮಾಡಲಿಕ್ಕೆ. ಹಾಗೆ ಆ ಶಾಲೆ ಒಂದು ಹೇಳಿಕೆ ಕೊಟ್ಟಿದೆ, ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚು AI ಟೆಕ್ನಾಲಜಿ ರೋಬೋಗಳನ್ನ ತಮ್ಮ ಶಾಲೆಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ ಅಂತ. ಸೊ ಇದರಿಂದ ನಮಗಿರೋ ಒಂದು ಪ್ರಶ್ನೆ ಅಂದ್ರೆ, ನಾಳೆ ದಿನಮಾನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕ ಅಥವಾ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಯಾವೇ ಶಿಕ್ಷಕರ ಕೆಲಸಕ್ಕೆ ತೊಂದರೆ ಆಗ್ಬೋದಾ AI ನಿಂದ, ಅಥವಾ ನಾವು ಶಿಕ್ಷಕರಾದಂಥವ್ರು ಕೆಲಸವನ್ನ ಕಳ್ಕೋಬಹುದು ಅನ್ನೋ ಪ್ರಶ್ನೆ ನಮ್ಮ ಎದುರಿಗಿದೆ. ಇದೊಂದು ಪುಟ್ಟ ವಿಡಿಯೋ ಇದೆ, ನೋಡೋದನ್ನ ಯಾವ ತರ ಇಂಟ್ರಾಕ್ಷನ್ ಮಾಡುತ್ತೆ ಅಂತ. ಇದರ ಹೆಸರು ಐರಿಸ್ ಅಂತ ಮಾರ್ಕರ್ ಲ್ಯಾಬ್ನವರು ಇನ್ವೆಂಟ್ ಮಾಡಿದ್ದಾರೆ. ಶಾಲೆ ಹೆಸರು KTCT, ಕೇರಳದ ತಿರುವನಂತಪುರಂನ ಶಾಲೆಯಾಗಿದೆ. ನೋಡಿ, ಶಿಕ್ಷಕಿ ಶಾಲೆ ಒಳಗೆ ಬಂದಿದ್ದಾರೆ. AI ಶಿಕ್ಷಕಿ ಮಕ್ಕಳ ಜೊತೆಗೆ ತುಂಬಾ ಚೆನ್ನಾಗಿ ಇಂಟ್ರಾಕ್ಷನ್ ಮಾಡ್ತಿದ್ದಾರೆ. ಮಾರ್ಕರ್ ಲ್ಯಾಬ್ಸ್ ಅನ್ನೋ ಕಂಪನಿ, ಎಜುಟೆಕ್ ಕಂಪನಿ ಇದನ್ನ ಸಿದ್ಧಪಡಿಸಿದೆ. ಈ ರೋಬೋನ ಹೆಸರು ಐರಿಸ್ ಅಂತ. ಸೊ ಈ ಐರಿಸ್ ರೋಬೋಗೆ ಏನ್ ಮಾಡಿದ್ರು ಅವರು, ಬೇಸಿಕಲಿ AI ಟೆಕ್ನಾಲಜಿಕಲ್ಲಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಆಡ್ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಚಾಟ್ GPT ಗೊತ್ತಿರ್ಬೋದಲ್ವಾ. ಚಾಟ್ GPT ನೀವು ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅದನ್ನು ಆನ್ಸರ್ ಮಾಡುತ್ತೆ. ನೀವು ಏನೇ ಅದ್ರ ಎದುರಿಗೆ ಪ್ರಾಬ್ಲಮ್ಸ್ ನ ಕೊಟ್ಟರು ಕೂಡ ಈಸಿಯಾಗಿ ಅದು ಸಾಲ್ವ್ ಮಾಡುತ್ತೆ. ಹಾಗೆ ಚಾಟ್ GPT ತರ ಕೂಡ ಈ ಐರಿಸ್ ನಲ್ಲಿ ಕೂಡ ಅವರು ಸಾಫ್ಟ್ವೇರ್ ನ ಅಭಿವೃದ್ಧಿ ಪಡಿಸ್ತಾರಂತೆ. ಹಾಗೆ ಈ ರೋಬೋದ ವಿಶೇಷ ಅಂದ್ರೆ, ಈ ರೋಬೋ ಇಂಡಿಯನ್ 3 ಲ್ಯಾಂಗ್ವೇಜಸ್ ಮಾತಾಡುತ್ತಂತೆ, ಅಂದ್ರೆ 3 ಭಾಷೆಯಲ್ಲಿ ಸಂವಹನ ಮಾಡುತ್ತಂತೆ. ಹಾಗೆ ಇದರ ನಾಲೆಜ್ ತುಂಬಾ ಬೇಸಿಕಲಿ ತುಂಬಾ ಚೆನ್ನಾಗಿದೆ. ಇನ್ ಮುಂದೆ ಅದನ್ನ ಅವರು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ರೆ ನಮಗಿರೋ ಹೆದರಿಕೆ ಏನಂದ್ರೆ, ನಮ್ಮ ಕೆಲಸ ಎಲ್ಲ ಹೋಗುತ್ತೆ ಅನ್ನೋದು. ಏನ್ ಸಮಸ್ಯೆ ಅಂದ್ರೆ, ಈಗ ನಮ್ಮ ಶಿಕ್ಷಕರ ಕೆಲಸ ಹೋಗ್ಬೋದು ಅನ್ನೋ ಒಂದು ಚಿಂತೆ ನಮ್ಗಿರುತ್ತೆ. ನನಗೂ ಕೂಡ ಸ್ವಲ್ಪ ಹೆದರಿಕೆ ಶುರು ಆಯ್ತು. ಏನಪ್ಪಾ, ಈಗ ಇನ್ ಮುಂದೆ ಶಿಕ್ಷಕರನ್ನು ಕೂಡ ಟೆಕ್ನಾಲಜಿ ಡೆವಲಪ್ ಆದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನೇ ಎಲ್ಲ ಕಡೆ ಬಂದ್ಬಿಡುತ್ತಾ, ಅಥವಾ ಅದು ಎಲ್ಲ ಕೆಲಸವನ್ನು ಮಾಡುತ್ತೆ. ನಾವು ಏನೇನು ಫೀಡ್ ಮಾಡ್ತೇವೆ ಪ್ರತಿಯೊಂದು ಕೆಲಸವನ್ನು ಅದು ಮಾಡ್ಲಿಕ್ಕೆ ರೆಡಿ ಇರುತ್ತೆ. ಅಪ್ಪಿತಪ್ಪಿ ನಾನೇನ್ ಮಾಡಿದೆ, ನನಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಡೌಟ್ಸ್ ಇದ್ದು ನಾನು ಡೈರೆಕ್ಟ್ ಆಗಿ ಚಾಟ್ GPT ಗೆ ಹೋಗಿ AI ಹತ್ರನೇ ಈ ಪ್ರಶ್ನೆ ಕೇಳ್ಬಿಟ್ಟೆ.
ವಿಲ್ ಎ ಐ ರಿಪ್ಲೇಸ್ ಟೀಚರ್ ಅನ್ನೋ ಪ್ರಶ್ನೆ ಅದು ಮುಂದಿಟ್ಟಾಗ ಅದೊಂದು ಆನ್ಸರ್ ಮಾಡಿದೆ. ಏನು ಆನ್ಸರ್ ಮಾಡಿದೆ ಅಂತ ಹೇಳ್ತೇನೆ ನೋಡಿ. ಅದೇನು ಹೇಳುತ್ತೆ ಅಂದ್ರೆ, ಕಲಿಕೆ ಮತ್ತು ಕಲಿತುಕೊಳ್ಳುವ ಅನುಭವವನ್ನ ಸುಧಾರಿಸುವ ಸಾಧ್ಯತೆ ಇದೆ, ಆದರೆ ಮಾನವ ಶಿಕ್ಷಕರನ್ನ ಸಂಪೂರ್ಣವಾಗಿ ಬದಲಿಸಲು ಅಸಾಧ್ಯವಿದೆ. ಯಾಕೆ ಅಂದ್ರೆ ಶಿಕ್ಷಕರು ಕಲಿಕೆಗೆ ಅನುಭವವನ್ನ, ಸೃಜನಾತ್ಮಕತೆಯನ್ನು ಮತ್ತು ಅನುವರ್ತಿತ್ವವನ್ನ ತರುತ್ತಾರೆ. ಇವುಗಳನ್ನು ಸಂಪೂರ್ಣವಾಗಿ ಎಐಗೆ ಪ್ರತಿಸರಿಸುವುದು ಕಠಿಣ. ಬದಲಾಗಿ ಎಐ ವ್ಯಕ್ತಿಗತ ಕಲಿಕೆ ಅನುಭವಗಳನ್ನು ಒದಗಿಸುವುದರಿಂದ, ಆಡಳಿತ ಕೆಲಸಗಳನ್ನು ಸ್ವಯಂಕ್ರಿಯೆಗೊಳಿಸುವುದರಿಂದ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಹಾಯ ಒದಗಿಸುತ್ತದೆ. ಅಂದ್ರೆ ಈ ಪ್ರಶ್ನೆ ನಾನು ಚಾಟ್ ಜಿಪಿಟಿಗೆ, ಅಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳಿದಾಗ ಅದೇ ಹೇಳುತ್ತೆ, ಸಂಪೂರ್ಣವಾಗಿ ಶಿಕ್ಷಕರನ್ನ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ರೋಬೋಟ್ ತನ್ನ ಕೆಲಸವನ್ನು ಮಾಡುತ್ತೆ ಬಿಟ್ರೆ ಅದಕ್ಕೆ ನಾವು ಏನು ಹೇಳ್ತೇವೆ ಅದನ್ನು ಮಾಡುತ್ತೆ. ಆದರೆ ಪ್ರತಿಯೊಂದು, ಈಗ ಒಂದು ಕ್ಲಾಸ್ ರೂಮ್ಸಲ್ಲಿ 30ರಿಂದ 40 ವಿದ್ಯಾರ್ಥಿಗಳು ಇರ್ತಾರೆ. ಶಿಕ್ಷಕನಾದಂತವನು ಪ್ರತಿ ವಿದ್ಯಾರ್ಥಿಯ ಆಂತರ್ಯವನ್ನು ಅರ್ಥ ಮಾಡಿಕೊಂಡು ಯಾವ ಥರದಲ್ಲಿ ಅವನಿಗೆ ಪಾಠ ಮಾಡಿದರೆ ಅರ್ಥ ಆಗುತ್ತೆ ಅನ್ನೋದನ್ನು ತಲೆ ಇಟ್ಕೊಂಡು ಶಿಕ್ಷಕನ ಅದನ್ನು ಪಾಠ ಮಾಡ್ತಾನೆ. ಆಂತರಿಕವಾಗಿ ಅಷ್ಟೂ ಮಕ್ಕಳನ್ನ ಶಿಕ್ಷಕನು ಅರ್ಥ ಮಾಡ್ಕೊತಾನೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವ ಥರ ಇರ್ತಾನೆ, ಅವನ ಕಲಿಕೆಗೆ ಯಾವ ಥರ ಅನುಭವವನ್ನು ನಾವು ಕೊಡಬೇಕು, ಅವನ ಆಂತರ್ಯವನ್ನ ಶಿಕ್ಷಕರನ್ನು ತಿಳ್ಕೊಂಡು ಪ್ರತಿ ವಿದ್ಯಾರ್ಥಿಗೂ, ಅದು 1 ಮತ್ತು 2 ದಿನದಲ್ಲಿ ಆಗೋ ಕೆಲಸ ಅಲ್ಲ, ತುಂಬ ದಿನಗಳ ಮುಖಾಂತರ ಅವನನ್ನ ಅಭ್ಯಾಸ ಮಾಡಿ, ಯಾವ ಥರ ಅಭ್ಯಾಸ ಮಾಡಿದ್ರೆ ಅಥವಾ ಯಾವ ಥರ ಅವನಿಗೆ ನಾವು ಅಧ್ಯಯನ ಮಾಡಿಸಿದ್ರೆ ಅವನು ಅಭ್ಯಾಸ ಮಾಡ್ತಾನಂತ ಹೇಳಿ ಒಬ್ಬ ವಿದ್ಯಾರ್ಥಿಯ ಕಲಿಕೆಗೆ ಎಷ್ಟು ಸಹಾಯಕ ಆಗ್ತಾನಂದ್ರೆ, ಒಂದು ತರಗತಿಯಲ್ಲಿ 30ರಿಂದ 40 ವಿದ್ಯಾರ್ಥಿಗಳು ಇರ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಂತರ್ಯವನ್ನು ಅವನು ಅರ್ಥ ಮಾಡಿಕೊಂಡು ಮಕ್ಕಳನ್ನ ಕಲಿಸ್ತಾನೆ. ಸೊ ಆ ಥರ ಯಾವುದೋ ಒಂದು ರೋಬೋಟ್ಗೆ ಅದರಿಂದ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಈ ಎಐನೇ ಹೇಳುತ್ತೆ, ಕಲಿಕೆಯ ಅನುಭವಗಳನ್ನ ಶಿಕ್ಷಕನ ಹತ್ರ ಸುಧಾರಿಸುವ ಸಾಧ್ಯತೆ ಇದೆ ಬಿಟ್ರೆ ಯಾವುದೇ ಒಂದು ಕಂಪ್ಯೂಟರ್ ಹತ್ರ ಅಥವಾ ಒಂದು ಎಐ ಮಾನವ ನಿರ್ಮಿತ ಕೃತಕ ಯಂತ್ರಗಳಿಂದ ಅದು ಸಾಧ್ಯ ಇಲ್ಲ. ಮತ್ತೆ ಶಿಕ್ಷಕನವನು ಕಲಿಕೆಗೆ ಅನುಭವಗಳನ್ನ, ಸೃಜನಾತ್ಮಕತೆಗಳನ್ನ, ಅನುವರ್ತಿತ್ವವನ್ನ, ಅಂದ್ರೆ ವಿದ್ಯಾರ್ಥಿಗಳು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ ಇವನು ರೆಸ್ಪಾಂಡ್ ಮಾಡ್ತಾನೆ. ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅಂತ ಶಿಕ್ಷಕನಿಗೆ ಗೊತ್ತಿರುತ್ತೆ, ಅವನು ತನ್ನ ಅನುಭವಗಳನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಹೋಗ್ತಾನೆ. ಸೊ ಆದ್ರಿಂದ ಯಾವುದೇ ರೀತಿ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನ್ಸುತ್ತೆ. ನಾಳೆ ಮುಂದಿನ ದಿನಗಳಲ್ಲಿ ನಾವು ಎಐಗಳನ್ನ ಶಿಕ್ಷಣದಲ್ಲಿ ತರಬಹುದು, ಆದರೆ 100% ಆಗಿ ಶಿಕ್ಷಕನನ್ನ ಎಐ ಬದಲಾವಣೆ ಮಾಡುತ್ತೆ ಅನ್ನೋದು ನನ್ನ ಪ್ರಕಾರ ಸುಳ್ಳು. ಯಾಕಂದ್ರೆ ಆ ಥರ ಫೀಲಿಂಗ್ಸ್ ಅದ್ರಲ್ಲಿ ಬರಲ್ಲ. ನಾವು ಮಕ್ಕಳನ್ನ ಯಾವ ಥರ ಪ್ರೀತಿಯಿಂದ ನೋಡ್ತೇವೆ ಆ ಥರ ಕಂಪ್ಯೂಟರ್ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ 100% ಮಟ್ಟಿಗೆ ಈ ಎಐ ಟೀಚರ್ ಜೊತೆಗೆ ಕಲಿತಾರೆ ಅಂತ ಹೇಳೋದು ಸುಳ್ಳಾಗುತ್ತೆ. ಸೊ ಆದ್ರಿಂದ ನಾವು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಈ ಶಿಕ್ಷಣನ ಅದು ಬದಲಾವಣೆ ಮಾಡಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಚಾಟ್ ಜಿಪಿಟಿ ಅಂದ್ರೆ ಏನು ಅಂತ ಕೆಲವರಿಗೆ ಇನ್ನೂ ಕೂಡ ಚಾಟ್ ಜಿಪಿಟಿ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ, ಚಾಟ್ ಜಿಪಿಟಿ ಅಂದ್ರೆ ಏನು, ಅದನ್ನ ನಾವು ಯಾವ ಥರ ಉಪಯೋಗಿಸ್ಕೋಬಹುದು, ಇಂದಿನ ತಂತ್ರಜ್ಞಾನದಲ್ಲಿ ಯಾವ ಥರ ಬದಲಾವಣೆ ಆಗಿದೆ. ಹಾಗೆ ಸೋರಾ ಅನ್ನೋ ಒಂದು ಚಾಟ್ ಜಿಪಿಟಿಯ ನೆಕ್ಸ್ಟ್ ವರ್ಷನ್ ಬಂದಿದೆ, ಸೋರಾ ರೋಬೋಟ್. ಸೊ ಅದು ಏನನ್ನಾದ್ರೂ ಕ್ರಿಯೇಟ್ ಮಾಡುತ್ತೆ. ಅದ್ರ ಬಗ್ಗೆ ನಾನು ಒಂದು ನೆಕ್ಸ್ಟ್ ವಿಡಿಯೋನ ಮಾಡ್ತೇನೆ. ಸೊ ನಿಮ್ಗೇನು ಅನ್ಸುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈ ಟೀಚರ್ ಬಂದು, ಆರ್ಟಿಫಿಷಿಯಲ್ ಟೀಚರ್ ಅಂದ್ರೆ ರೋಬೋಟ್ ಟೀಚರ್ ಬಂದು ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಇರೋ ಶಿಕ್ಷಕರನ್ನ ರಿಪ್ಲೇಸ್ ಮಾಡುತ್ತಾ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ರಿಗೂ ಧನ್ಯವಾದಗಳು.